ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎಸ್.ಟಿ. ಸೋಮಶೇಖರ್ ಕರುಣಾಮಯಿ, ಸಮಸ್ಯೆ ಪರಿಹಾರಕ್ಕೆ ಕಟಿಬದ್ಧ ರಮೇಶ್ ಗೌಡ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವರು ಎಸ್.ಟಿ. ಸೋಮಶೇಖರ್ ಒಂದು ರೀತಿಯ ಕರುಣಾಮಯಿ. ಸಾರ್ವಜನಿಕರು ಯಾವುದೇ ಸಮಸ್ಯೆಯನ್ನು ಹೇಳಿದರೂ ಕೂಡ ಬಗೆಹರಿಸುವಂಥ ಇಚ್ಛಾಶಕ್ತಿ ಇರುವಂತಹ ಕಟಿಬದ್ಧರಾಗಿರ್ತಕ್ಕಂಥವರು. ಸಮಸ್ಯೆಗಳನ್ನು ಹೇಳುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನೂ ಕೂಡ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇರತಕ್ಕಂಥವ್ರು ಸೋಮಶೇಖರ್ ಎನ್ನುವಂತಹ ಮಾತುಗಳನ್ನು ಉಳ್ಳಾಳ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಗೌಡ ಹೇಳಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಳ್ ವಾರ್ಡ್ನೊಳಗೆ ವಿನಾಯಕ ಬಡಾವಣೆಯಲ್ಲಿ LED ಬಲ್ಬ್ ಅಳವಡಿಕೆ, ಮಂಗನಹಳ್ಳಿ ಕ್ರಾಸ್ ಬಳಿ AB ಕೇಬಲ್ ಅಳವಡಿಕೆ, SCP TSP ಯೋಜನೆಯಡಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗೆ ಗುದ್ದಲಿ ಪೂಜೆ, ಉಳ್ಳಾಳ ಉಪನಗರ ಚರ್ಚ್ ರಸ್ತೆ ಹಾಗೂ ಸಂಕಷ್ಟಹರಿ ಗಣಪತಿ ರಸ್ತೆಯೊಳಗೆ ನಡೆದಂಥ ಕಾಮಗಾರಿಯ ಗುದ್ದಲಿ ಪೂಜೆಯ ಸಮಾರಂಭದೊಳಗೆ ಸುದ್ದಿ ಮೃದಂಗದೊಂದಿಗೆ ಮಾತನಾಡ್ತಾ ರಮೇಶ್ ಗೌಡ ಹೇಳಿದರು. ಈಗಾಗಲೇ ಉಳ್ಳಾಳ ಉಪನಗರ ಉಳ್ಳಾಳ ವಾರ್ಡೊಳಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಸೋಮಶೇಖರ್ ಮಾಡಿಕೊಟ್ಟಿದ್ದಾರೆ. ನಾವು ಪ್ರಸ್ತುತ ಯಾವುದೇ ಕೆಲಸವನ್ನು ಕೇಳಿದರೂ ಕೂಡ ಆ ಸಮಸ್ಯೆಯನ್ನು ಆ ಕೆಲಸವನ್ನು ಮಾಡಿಕೊಡೋದ್ರ ಮೂಲಕವಾಗಿ ಸಾರ್ವಜನಿಕರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ನಮ್ಮ ಶಾಸಕರು. ಅವರು ಕರುಣಾಮಯಿ ಅನ್ನುವಂಥ ಮಾತುಗಳನ್ನು ರಮೇಶ್ ಗೌಡ ಅವರು ಹೇಳಿದರು. ರಮೇಶ್ ಗೌಡ ಏನು ಹೇಳಿದ್ರು ಅನ್ನುವಂಥದ್ದು ಕೇಳಿ. ಇಲ್ಲೇ ಉಳ್ಳಾಳ ಉಪನಗರದಲ್ಲಿ CC ರೋಡು, CC ಡ್ರೈನು ಮತ್ತು 80 ಕಂಬಗಳನ್ನ ಚೇಂಜ್ ಮಾಡಿದ್ದಾರೆ ಈಗ ಪ್ರೆಸೆಂಟು. ಮತ್ತು ಅಣ್ಣ ಕಂಬಗಳು, ಹೊಸ ಕಂಬಗಳು ಇಲ್ಲಿ ಬರೋಣ ಈ ಉಪನಗರದಲ್ಲಿ 13 ರೋಡ್ಗೆ CC ರಸ್ತೆ ಆಗ್ತಾಯಿದೆ. ಮತ್ತು ಒಳಚರಂಡಿ ಹೊಸ್ದಾಗಿದೆ. ಮತ್ತು 80 ಕಂಬಗಳನ್ನ ಚೇಂಜ್ ಮಾಡಿದ್ದಾರೆ. ಮತ್ತು ಈಗ CC ಡ್ರೈನು ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದಾರೆ. ಯಾವುದೂ ಬ್ಯಾಲೆನ್ಸ್ ಇಲ್ಲ. ಇನ್ನೂ ಏನಾದ್ರು ಇದ್ದರೆ ನಮ್ಮ ಶಾಸಕರು ಇಲ್ಲೇ ಅವರೇ, ನಾವು ಹೇಳೋ ತಕ್ಷಣ ಮಾಡಿಕೊಡೋ ಕರುಣಾಮಯಿ ಅವರೇ, ನಾವು ಹೇಳೋ ತಕ್ಷಣ ಮಾಡಿಕೊಡ್ತಾರೆ. ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇರೋರು ನಮ್ಮ ಅನಿಲ್ ಅಣ್ಣವರು, ನಮ್ಮ ಸುಮಾ ಮೇಡಮ್ ಅವರು ಜೊತೆಲಿದ್ದಾರೆ. ಎಲ್ಲರೂ ಈ ಭಾಗದ ಲೀಡ್ರುಗಳು ಸೇರಿಕೊಂಡು, ಮಹಿಳಾ ಅಧ್ಯಕ್ಷರು ಇದ್ದಾರೆ, ರಾಜ್ಯ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಹಂಗಾಗಿ ಎಲ್ಲರೂ ಸೇರ್ಕೊಂಡು ನಮ್ಮ ಅಭಿವೃದ್ಧಿಯೇ ನಮ್ಮ ಮಂತ್ರ. ಅದೇ ರೀತಿ ಉಳ್ಳಾಳ ವಾರ್ಡಿನ ಕಾಂಗ್ರೆಸ್ ಆಕಾಂಕ್ಷಿತ ಅಭ್ಯರ್ಥಿ, ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಕೂಡ ಮಾತನಾಡಿ, ಉಳ್ಳಾಳ ವಾರ್ಡಿನ ಸಮಸ್ಯೆಗಳನ್ನು ಸೋಮಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲವನ್ನು ಬಗೆಹರಿಸಲಾಗ್ತಿದೆ. ಸೋಮಶೇಖರ್ ಅವರು ಪ್ರತಿಯೊಂದು ಕಾರ್ಯಗಳು ಕೂಡ ಅನುದಾನವನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದರು. ಉಳ್ಳಾಳ ಉಪನಗರದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಶಾಸಕರು ಎಲ್ಲದಕ್ಕೂ ಸಹ ಒತ್ತು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಹ ಒಂದು 3 ಕೋಟಿದು ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಮತ್ತು ಅಲ್ಪಸಂಖ್ಯಾತರದ ಅದು 2 ಕೋಟಿನ ಹಿಂದೆ ಈ ವಾರದಲ್ಲಿ ಕಾಂಕ್ರೀಟ್ನ ಆಗ್ತಾ ಇದ್ದೇವೆ. ಉಳ್ಳಾಳ ಉಪನಗರದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಶಾಸಕರು ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ ಏನಾದರೂ ಆಗಬೇಕಾದ್ರೂ ಸಹ ನಮಗೆ ಹೇಳಿದ್ದನ್ನೆಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲ ಮಂಗಳಾರತಿ ತಗೊಳ್ಳಿ. ನಾರಾಯಣಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ನಿಂತ್ಕೊಳ್ಳಿ ಸರ್. ಮುಂದೆ ಬರ್ರಿ ನೀವು. ಕಾರ್ಯಕ್ರಮಕ್ಕೆ ನಾಗದೇವನಹಳ್ಳಿ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಗೌಡ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ದೇವರಾಜ್, ಚೇತನ್ ಗೌಡ, ಸುಮಾ ಜನಾರ್ದನ್ ಸೇರಿದಂಗೆ
ಹಲವರು ಪಾಲ್ಗೊಂಡಿದ್ದರು. ಇದು ಉಳ್ಳಾಳವಾಡ ನಡೆದ ವಿಶೇಷ ಕಾರ್ಯಕ್ರಮ. ಅದಕ್ಕೂ ಮುನ್ನ ನಾಗದೇವನಹಳ್ಳಿಯ ಮರೆಪ್ಪನಪಾಳ್ಯದ ಬೋವಿ ಕಾಲೋನಿಯಲ್ಲಿ SCP TSP ಯೋಜನೆಯಡಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಕೂಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು. ಈ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿಶೇಷವಾಗಿ ರಮೇಶ್ ಗೌಡ ಹೇಳಿರ್ತಕ್ಕಂಥದ್ದು ಎಲ್ಲರ ಗಮನ ಸೆಳೆದಿರ್ತಕ್ಕಂಥದ್ದು. ಅಭಿವೃದ್ಧಿ ಮಾಡಿಸ್ತಾರೆ, ಅಭಿವೃದ್ಧಿಗೊಂದು ಕಡೆಗೆ ಮತ್ತೊಂದು ಕಡೆಗೆ ಮತ್ತೊಂದು ಅಂತ ಹೇಳೋದಕ್ಕಿಂತ ಕರುಣಾಮಯಿ ಸೋಮಶೇಖರ್ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲರ ಗಮನ ಸೆಳೆದಿರ್ತಕ್ಕಂಥ ಹೇಳಿಕೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.